ವಯನಾಡು ಒಂದು ಇದೆ, ಪಿರಾಪಣ್ಣದರ ಒಂದು ನಡೆದಿರೋದು ನಿಮ್ಮಂತ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು, ಸ್ವಲ್ಪ ನಿಮ್ಮ ಗಮನಕ್ಕೆ ಬರಲಿ. ನೀವು ಹೇಳಿದ ವಯನಾಡು ಬಗ್ಗೆ ಹೇಳಿದ್ರಲ್ಲ ಆ ವಿಷಯದಲ್ಲಿ ಆಮೇಲೆ ಒಂದು ಸ್ವಲ್ಪ ಮಾತಾಡಿ. ವಯನಾಡು ಅರಣ್ಯ ಇಲಾಖೆ ಅಧಿಕಾರಿ ಪಿರಾಪಟ್ಟಣ ಅರಣ್ಯ ಇಲಾಖೆ ಅಧಿಕಾರಿಗೆ ಕೆ ವೆಂಕಟೇಶ್ ಎಚ್ಚರಿಕೆ. ಆದಿವಾಸಿಗಳನ್ನು ಒಕ್ಕಲು ಬೆಸಲು ಹುನ್ನಾರ ನಡೆಸಿದ ಕ್ರಮ ಅಧಿಕಾರಿಗಳಿಗೆ ಹೇಳಿದರು. ನೂರಾರು ವರ್ಷಗಳಿಂದ ಕಾಡಿನೊಳಗೆ ವಾಸವಾಗಿರುವ ಆದಿವಾಸಿ ಬುಡಕಟ್ಟು ಜನರನ್ನು ಇಲ್ಲ ಸಲ್ಲದ ಸಬೂಬು ಹೇಳಿ ಒಕ್ಕಲು ಬೇಸಲು ಹುನ್ನಾರ ನಡೆಸಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ದೂರು ನೀಡುವಂತೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಎಚ್ಚರಿಕೆ ನೀಡಿದರು. ನಿಮ್ಮಲ್ಲಿ ಯಾರು ದಬ್ಬಾಳಿಕೆ ಮಾಡಿದ್ರೆ, ಯಾರು ಅಧಿಕಾರಿಗಳು ನಿಮ್ಮನ್ನೇನಾದ್ರು ಕಾಡಿಂದ ಹೊರಗಡೆ ಹಾಕಿದ್ರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿಕ್ಕೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಆಯ್ತಾ. ಮತ್ತೆ ಸರ್ಕಾರ ಕಾಡಿನಲ್ಲಿ ವಾಸಿಸುವ ಆದಿವಾಸಿ ಬುಡಕಟ್ಟು ಸಮುದಾಯದವರಿಗೆ ಅರಣ್ಯ ಹಕ್ಕು ಕಾಯ್ದೆಯಡಿ ವಾಸಿಸಲು ಅವಕಾಶ ನೀಡಿದೆ. ಹೀಗಿದ್ದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವರನ್ನು ಒಕ್ಕಲೆಬ್ಬಿಸುವ ಸಲುವಾಗಿ ಇಲ್ಲ ಸಲ್ಲದ ದಾಖಲೆಗಳನ್ನು ಕೇಳಿ ಇವರನ್ನು ಅರಣ್ಯದೊಳಗಿನಿಂದ ಹೊರಗೆ ಹಾಕಲು ಹುನ್ನಾರ ಮಾಡುತ್ತಿದ್ದಾರೆ ಎಂಬ ದೂರುಗಳು ಕೇಳಿ ಬರುತ್ತಿವೆ. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಅರಣ್ಯದೊಳಗೆ ವಾಸಿಸುವ ಜನರಿಗಾಗಿಯೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾಯ್ದೆಯನ್ನು ತಿದ್ದುಪಡಿಗೊಳಿಸಿ ಅವರಿಗೆ ಕುಡಿಯುವ ನೀರು, ವಿದ್ಯುತ್ ಹಾಗೂ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿವೆ. ಆದರೆ ಅರಣ್ಯದ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುವ ನೆಪದಲ್ಲಿ ಇಲ್ಲ ಸಲ್ಲದ ಕಾನೂನು ಹೇಳಿ ತೊಂದರೆ ನೀಡುತ್ತಿದ್ದಾರೆ ಎಂದು ಅರಣ್ಯ ನಿವಾಸಿಗಳು ಅಂದರೆ ನೀವುಗಳು ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗಾಗಿ ಅರಣ್ಯಾಧಿಕಾರಿಗಳು ಸರ್ಕಾರ ತಮಗೆ ನೀಡಿರುವ ಸೂಚನೆಗೆ ಅನುಗುಣವಾಗಿ ಮಾತ್ರ ಕೆಲಸ ಮಾಡಬೇಕು ಅಧಿಕಾರಿಗಳು ಎಚ್ಚರ ಕೊಟ್ಟಿರುವುದು. ಅದನ್ನು ಬಿಟ್ಟು ವಿನಾಕಾರಣ ಅವರನ್ನು ಬೆದರಿಸಿ ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸಿದರೆ ಅಂತಹವರ ವಿರುದ್ಧ ದಾಖಲಿಸುವಂತೆ ಸೂಚನೆ ನೀಡಿದರು. ಅಂದರೆ ಕಂಪ್ಲೇಂಟ್ ದಾಖಲೆ ಮಾಡಬೇಕು. ಇದು ಪಿರಾಪಟ್ಟಣದ ಒಂದಾಯಿತು. ಮತ್ತೊಂದು ವಯನಾಡ್, ಕೇರಳ. ವಯನಾಡಿನಲ್ಲಿ ಚಾಮರಾಜನಗರ ಪ್ರತಿನಿಧಿ ಜಿಲ್ಲಾಧಿಕಾರಿ 3 ದಿನಗಳ ಆದಿವಾಸಿ ಸ್ವಾವಲಂಬನೆಯ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗಿ. ಚಾಮರಾಜನಗರ ಅಧಿಕಾರಿಗಳು ಹೋಗಿರುವುದು ವಯನಾಡಿಗೆ. ಕೇರಳದ ವಯನಾಡು ಜಿಲ್ಲೆಯ ಸುಲ್ತಾನ್ ಬತ್ತೇರಿಯಲ್ಲಿ ನಡೆದ ಆದಿವಾಸಿ ಜಗತ್ತಿನಲ್ಲಿ ಸ್ವಾವಲಂಬನೆಯ ಕಲ್ಪನೆಗಳ ಕುರಿತು 3 ದಿನಗಳ ಮಹತ್ವದ ರಾಷ್ಟ್ರೀಯ ವಿಚಾರ ಸಂಕಿರಣ ಪಾಲ್ಗೊಳ್ಳುವ ಮೂಲಕ ಜಿಲ್ಲೆಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರತಿನಿಧಿಸಿದರು. ಗಡಿ ಪ್ರದೇಶದ ಆದಿವಾಸಿ ಸಮುದಾಯಗಳ ಕುರಿತು ಚರ್ಚೆಗಳಿಗೆ ಮೀಸಲಾಗಿರುವ ರಾಷ್ಟ್ರೀಯ ವೇದಿಕೆಯಲ್ಲಿ ವಿಚಾರ ಸಂಕಿರಣವನ್ನು ಅವರು ಉದ್ಘಾಟಿಸಿದರು. ವಯನಾಡು, ಚಾಮರಾಜನಗರ, ತಮಿಳುನಾಡಿನ ನೀಲಗಿರಿ ಒಳಗೊಂಡಂತೆ ನಡೆದ ವಿಚಾರ ಸಂಕಿರಣವು ವಿದ್ವಾಂಸರು, ಸಂಶೋಧಕರು, ನೀತಿ ನಿರೂಪಕರು ಮತ್ತು ಆಡಳಿತಗಾರರನ್ನು ಒಗ್ಗೂಡಿ ಇವರೆಲ್ಲ ಸೇರಿ ಸಭೆ ನಡೆಸಿರುವುದನ್ನೇ ವಯನಾಡಿನಲ್ಲಿ ಒಗ್ಗೂಡಿ ಸ್ಥಳೀಯ ಸಮುದಾಯಗಳು ಆಡಳಿತ ಮತ್ತು ಸಮಗ್ರ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಶ್ರೀರೂಪರವರು ಮಾತನಾಡಿ ಜಿಲ್ಲೆಯ ಬುಡಕಟ್ಟು ಸಮುದಾಯದ ಸೋಲಿಗ, ಜೇನುಕುರುಬ ಮತ್ತು ಕಾಡು ಕುರುಬ ಜನರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಶೈಕ್ಷಣಿಕ ಸವಾಲುಗಳನ್ನು, ಜೀವನೋಪಾಯದ ಕಾಳಜಿಗಳು ಮತ್ತು ಅರಣ್ಯ ಅವಲಂಬಿತ ಪ್ರದೇಶಗಳಲ್ಲಿ ವಾಸಿಸುವ ಕುರಿತು ವಿವರಿಸಿದರು. ಇಂತಹ ವಿಚಾರ ಸಂಕಿರಣಗಳು ಅಂತರ ಜಿಲ್ಲಾ ಸಹಯೋಗ, ಜ್ಞಾನ ಹಂಚಿಕೆ ಮತ್ತು ನೀತಿ ಸೂಕ್ಷ್ಮತೆಯನ್ನು ಬೆಳೆಸುತ್ತವೆ. ಅಂತಿಮವಾಗಿ ಬುಡಕಟ್ಟು ಸಮುದಾಯಗಳ ಸಬಲೀಕರಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕೊಡುಗೆ ನೀಡುತ್ತವೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದೇ ವೇಳೆ ರಾಷ್ಟ್ರೀಯ ವಿಚಾರ ಸಂಕಿರಣದ ಸಾರಾಂಶಗಳನ್ನೊಳಗೊಂಡ ಬುಕ್ ಆಫ್ ಅಬ್ಸ್ಟ್ರಾಕ್ಟ್ಸ್ ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿದರು. ಈಗ ನಮ್ಮ ಸ್ನೇಹಿತರು ಬಿಡುಗಡೆ ಕೊಟ್ಟಲ್ಲ ಅಂಥದ್ದು ಅಲ್ಲೊಂದು ಬಿಡುಗಡೆ ಆಗಿದೆ. ಎಲ್ಲಿ? ಕೇರಳ, ವಯನಾಡಿನಲ್ಲಿ. ಇದು ಆಯ್ತಾ. ಈಗ ಅಧಿಕಾರಿಗಳು ಇಲ್ಲ, ಏನಾದ್ರು ಹೇಳ್ಬೇಕಂದ್ರೆ ಅವರು ನಮ್ಮ ಮಾತವರು ಇಲ್ಲ, ಪತ್ರಕರ್ತರು ಇಲ್ಲ. ಈಗ ನಮ್ಗೆ ಹಿಂಗೇನು ಹೇಳ್ಬೇಕು ಅದನ್ನ ಹೇಳ್ಬೇಕಾಗತ್ತೆ ಅಷ್ಟೇ. ದಯವಿಟ್ಟು ನೋಡಿ, ಈ ಸಮುದಾಯಗಳು ಇಡೀ ನಾವು ಬರೀ ತಾಲೂಕಲ್ಲಿ ಮಾತಾಡಲ್ಲ, ಇಡೀ ರಾಜ್ಯದಲ್ಲಾಗಲಿ ರಾಷ್ಟ್ರದಾಗಲಾಗಲಿ ತುಂಬ ಕೆಳಮಟ್ಟಗಳಿವೆ. ಅದಕ್ಕೆ ಕಾರಣ ನಮ್ಮ ನಡವಳಿಕೆಗಳು. ನಾವು ಒಂದು ಮಾತು ಹೇಳ್ತಾರೆ, ಕ್ಯಾರೆಕ್ಟರ್ ಇಸ್ ಗುಡ್, ಎವ್ರಿಥಿಂಗ್ ಈಸ್ ಗುಡ್. ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್. ಅಂದರೆ
ಒಬ್ಬ ಮನುಷ್ಯನ ನಡವಳಿಕೆ ಚೆನ್ನಾಗಿದ್ರೆ ಅವನಿಗೆಲ್ಲಾನು ಚೆನ್ನಾಗಿರ್ತದೆ. ಅವನ ನಡವಳಿಕೆ ಯಾವಾಗ ಸರಿ ಇಲ್ಲ, ಜೀವನನೇ ಸರಿ ಇಲ್ಲ. ಹಾಗಾಗಬಾರ್ದು. ನಿಮ್ಮಲ್ಲಿ ಏನಂದರೆ ಕುಡಿತ ಬಿಡ್ಬೇಕು ನೀವು, ಪಾನ್ ಪರಾಕು. ಆಮೇಲೆ ಕೆಲವರು ಬೇರೆ ಚಟಗಳು ಇರ್ಬೋದು, ನಾನು ಹೇಳಲಿಕ್ಕಾಗಲ್ಲ, ಜೂಜು ಆಡ್ಬೋದು. ಎಲ್ಲಿವರೆಗೆ ನೀವು ಇದನ್ನು ದೂರ ಮಾಡಲ್ಲ, ಈ ಸಮುದಾಯ ಉದ್ಧಾರ ಆಗಲ್ಲ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಇದರ ಬಗ್ಗೆ ನೀವು ಗಮನ ಹರಿಸಿ. ಫಸ್ಟ್ ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಗೆ ಏನಾದರೂ ಒಂದು ದಾರಿ ಸಿಗುತ್ತೆ. ಈಗ ನಾವು ಇದೇ ಜೀವನ ನಿಮ್ದು. ಈಗ ಕಾಡಲ್ಲಿ ಹೋಗ್ತೀರಾ, ಅಲ್ಲಿ ಕೂಲಿ ಮಾಡ್ತೀರಾ, ಬರ್ತೀರಾ, ಅಲ್ಲಿ ತುಂಬ್ಕೋತೀರಾ, ಏನೋ ಕುಡಿಯೋದು, ಏನೋ ಮಾಡ್ತೀರಾ, ಅದೇ ಜೀವನ ಆಗ್ಬಿಟ್ಟಿದೆ ನಿಮ್ದು. ಇದು ಜೀವನ ಅಲ್ಲ, ಇದು ಸರ್ವನಾಶ. ಹಾಗಾಗಿ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ. ಫಸ್ಟ್ ನಿಮ್ಮನ್ನ ನೀವು ಬದಲಿಸ್ಕೊಳ್ಳಿ, ನಿಮ್ಮ ನಡವಳಿಕೆಯನ್ನು ಚೇಂಜ್ ಮಾಡ್ಕೊಳ್ಳಿ. ಕುಡಿಯೋದನ್ನ ಬಿಡಿ. ಬಸ್ಗಳಲ್ಲಿ ಪಾನ್ ಪರಾಗ್ ಅಡ್ವರ್ಟೈಸ್ಮೆಂಟ್ ಅದನ್ನು ಒಂದು ದೊಡ್ಡ ಗಲಾಟೆಯಾಗಿ ಅದನ್ನ ತೆರವುಗೊಳಿಸಕ್ಕೆ ಆದೇಶ ಬಂತು. ಪಾನ್ ಪರಾಗಿಂದ ದೂರ ಇರಿ, ಕೆಟ್ಟ ಚಟಗಳಿಂದ ದೂರ ಇರಿ. ಎಲ್ಲಿವರೆಗೆ ನೀವು ಸಮುದಾಯ ಇದನ್ನ ದೂರ ಇರ್ತದೋ ನೀವು ಉದ್ಧಾರ ಆಗ್ತೀರಾ, ಒಳ್ಳೇದಾಗುತ್ತೆ ನಿಮಗೆ. ಮತ್ತೆ ನೀವು ಒಗ್ಗಟ್ಟಿರ್ಬೇಕು. ನಿಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನಾವು ಒಂದು ಪುಸ್ತಕ ಓದಿದ್ದು. ಒಂದು ಕಡ್ಡಿ ತಗೊಳ್ಳಿ, ಅವ್ರು ಮುರಿದಾಗ್ಬಿಡ್ಬೋದು. ಒಂದು 5 ಕಡ್ಡಿ ತಗೊಳ್ಳಿ, ಮುರಿಲಿಕ್ಕಾಗಿಲ್ಲ. ಹಾಗಾಗಿ ನೀವೆಲ್ಲ ನಿಮ್ಮ ಸಮುದಾಯದೆಲ್ಲ ನೀವೆಲ್ಲ ಒಗ್ಗಟ್ಟಾಗಬೇಕು. ಎಲ್ಲಿವರೆಗೆ ನೀವು ಒಗ್ಗಟ್ಟಾಗಲ್ಲ, ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ. ಮತ್ತೆ ಈಗ ಹೇಳಿದ್ರು, ಎಲ್ಲರೂ ಯಾರಾದ್ರೂ ಒಂದು ಒಳ್ಳೆ ವ್ಯಕ್ತಿಗೆ ನೋಡಿ ಒಂದು MLC ಮಾಡಿ ಅಂತ. ಅವನು ಸೆಲ್ಫಿಶ್ ಇರಬಾರ್ದು. ಆಗ ನಮ್ಮ ರವಿಕುಮಾರ್ ಸಾಹೇಬ್ ಹೇಳ್ತಾ ಇದ್ರು, ಅವನ ಮನೆಗೆ ನೋಡ್ಕೋಬಾರ್ದು ಅಂತ. ನಿಮ್ಮ ಮೇಲೆ ಕಾಳಜಿ ಇರ್ಬೇಕು ಅವನಿಗೆ. ಈಗ ಸಮುದಾಯದ ಬಗ್ಗೆ ಕಾಳಜಿ ಇರ್ಬೇಕು ಅವನಿಗೆ. ಅವನ ಮನೆ ಬಗ್ಗೆ ಯೋಚನೆ ಮಾಡಬಾರ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಅಂತ ಒಬ್ಬ ವ್ಯಕ್ತಿನ ಅವ್ನು ಓದಿರ್ಲಿ, ಎಜುಕೇಟೆಡ್ ಇರಬೇಕು. ಇಲ್ಲಾಂದ್ರೆ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ, ಎಜುಕೇಟೆಡ್. ಮತ್ತೆ ಹಾಗಾಗಿ ನೀವೆಲ್ಲ ಒಂದು ಒಳ್ಳೆ ವ್ಯಕ್ತಿನ ಆರಿಸಿ. ಮತ್ತೆ ನಾವೆಲ್ಲ ಕೂಡ ನಾವು ನಿಮ್ಮ ಜೊತೆ ಆಗಿರ್ತೀವಿ. ಏನೇ ಸ್ಟ್ರೈಕ್ ಇರಲಿ, ಏನೇ ಇರಲಿ, ನಾನು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸಮುದಾಯಕ್ಕೆ ಏನು ಅಭಿವೃದ್ಧಿ ಬೇಕು ಅದಕ್ಕೆಲ್ಲ ನಾವು ತೊಡಗಿಸ್ತೀವಿ. ಏನಾದ್ರು ನಮಗೆ ಸಹಾಯ ಬೇಕು ಕೂಡ ನಾವು ಮಾಡಲಿಕ್ಕೆ ತಯಾರಾಗಿದ್ದೀನಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ, ವಿತೌಟ್ ಕೀ ವಿ ಕೆನಾಟ್ ಡೂ ಎನಿಥಿಂಗ್. ಅಂದರೆ ಪೊಲಿಟಿಕಲ್ ಪವರ್ ಇದೆಲ್ಲ ಅದು ಮಾಸ್ಟರ್ ಕೀ. ಆ ಕೀ ಇದ್ರೆ ನೀವೇನು ಬೇಕಾದ್ರೂ ವಿಧಾನಸಭೆ ಕೀ ತೆರವುಗೊಳಿಸ್ಬೋದು. ಅದಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೂತ್ಕೋಬೇಕು, ಮಾತಾಡ್ಬೇಕು, ಎದ್ದೋಗ್ಬೇಕಷ್ಟೇ. ಹಾಗಾಗಿ ಒಂದು ಅವಕಾಶ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವೆಲ್ಲ ಸೇರಿ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸ್ಬಿಟ್ಟು ಆ ವ್ಯಕ್ತಿ ನಿಮಗೆಲ್ಲ ಅವನು ಸ್ಪಂದಿಸಬೇಕು. ಒಳ್ಳೆ ವ್ಯಕ್ತಿ ಇರಬೇಕು, ನಾಲೆಜಬಲ್ ಪರ್ಸನ್ ಇರಬೇಕು, ಅವರ ಕ್ಯಾರೆಕ್ಟರ್ ಕೂಡ ಎಲ್ಲ ಚೆನ್ನಾಗಿರ್ಬೇಕು ಅಂತ ವ್ಯಕ್ತಿನ ಆರಿಸಿ ನೀವೆಲ್ಲ ಹೋಗಿ ಅವ್ರನ್ನ ಒಂದು MLC ಮಾಡಿ ನಿಮಗೆಲ್ಲ ಅವನು ಸಹಾಯಕನಾಗಿರ್ಬೇಕು. ಹಾಗಾಗಿ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.